ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಿಮಗೆ ಬಾಸುಮತಿ ಅಕ್ಕಿಯಿಂದ ಪೊಟ್ಯಾಟೊ ಭಾತ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಪೊಟ್ಯಾಟೊ ಸಾಧಾರಣ ಸ್ವಲ್ಪ ಜಾಸ್ತಿ ತೊಗೋಬೇಕು. ಬೇಕಂದ್ರೆ ನೀವು ಬೇರೆ ತರಕಾರಿನೂ ಹಾಕ್ಕೋಬೋದು. ನಾವಿಲ್ಲಿ ಸ್ವಲ್ಪ ಗಜ್ರಿ, ಬೀನ್ಸು, ಆಮೇಲೆ ಬಟಾಣಿ, ಹಸಿ ಬಟಾಣಿ, ಪೊಟ್ಯಾಟೊ ಜಾಸ್ತಿ ಹೆಚ್ಚಿಟ್ಕೊಂಡಿದ್ದೀನಿ ಹಿಂಗೆ. ಆಮೇಲೆ ಇಲ್ಲಿ ನೋಡಿ ಅದಕ್ಕೆ ಏನೇನಂದ್ರೆ ದಗಡ್ ಫೂಲು, ಸ್ವಲ್ಪ ಸೋಂಪು, ಆಮೇಲೆ ಒಂದು 2 ಏಲಕ್ಕಿ, 4 ಲವಂಗ, ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಜಾವಿತ್ರಿ, ಆಮೇಲೆ ಒಂದು ಸ್ಟಾರು, ಒಂದು ಇದು ದಾಲ್ಚಿನ್ನಿ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಅರ್ಧ ಗಂಟೆ ಬಾಸುಮತಿ ಅಕ್ಕಿ ಏನು ಮಾಡಿದ್ದೆ, ನೆನೆಸಿಟ್ಟಿದ್ದೆ ನಾನು. ಈಗ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ ನಾನು. ನೋಡಿ, ಇಲ್ಲಿ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟೀಗ ಇವೇನವಲ್ಲ ಎಲ್ಲ ಇದನ್ನ ಮಸಾಲೆನ ಹಾಕಿ ಹುರ್ತಾಯಿದ್ದೀನಿ. ಸ್ವಲ್ಪ ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕಿದ್ದು. ಕಾಯ್ದಿದೆ ಇದು. ನೋಡಿ, ಈಗ ಇದಕ್ಕೆ ಪೊಟ್ಯಾಟೊ ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ನಾನು. ಹಾಕಿಬಿಟ್ಟು ಈಗ ಏನು ಮಾಡಬೇಕಂದ್ರೆ ಉಳಿದ ತರಕಾರಿಗಳನ್ನು ಹಾಕ್ಬಿಟ್ಟಿದ್ದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಈಗ ಉಳಿದ ತರಕಾರಿ ಹಾಕ್ತಾಯಿದ್ದೀನಿ. ಮಧ್ಯಾಹ್ನ ಅದೇ ಸಾರು, ಅನ್ನ, ಒಂದು ಬೇಜಾರು ಇರ್ತದಲ್ಲ, ಆವಾಗ ನೀರು ಒಂದು ಪೊಟ್ಟು ನೀರಂತ ಏನು ಮಾಡ್ಕೋಬೋದು. ನೋಡಿ, ಈಗ ಏನು ಮಾಡ್ತಾಯಿದ್ದೀನಿ, ಕೈ ಆಡಿಸ್ತಾಯಿದ್ದೀನಿ. ಕೈ ಆಡಿಸ್ಬಿಟ್ಟು ಏನು ಮಾಡ್ತೀನಿ, ಸ್ವಲ್ಪ ಅರಿಶಿಣ ಪುಡಿ, ಖಾರ ಪುಡಿ, ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಹಾಕ್ತಾಯಿದ್ದೀನಿ. ಈಗ ಅರಿಶಿಣ ಪುಡಿ, ಖಾರ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಉಪ್ಪು ಹಾಕಬೇಕು. ನೋಡಿ, ಈಗ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಏನು ಮಾಡಬೇಕು, ಒಂದು 2 ನಿಮಿಷ ಇದನ್ನು ಎಷ್ಟು ಆಗ್ತದಷ್ಟು ಬೇಯಿಸ್ಕೋಬೇಕು. ನೋಡಿ, ಈಗ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಆಗಿದ್ದಕ್ಕೆ ಇನ್ನೇನು ಸಿಟ್ಕೊಂಡಿದ್ದೆಲ್ಲ ಬಾಸುಮತಿ ರೈಸು ಅದನ್ನು ಹಾಕ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು, ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ದೀನಿ. ಸುಮಾರು ಬಾಸುಮತಿಗೆ 1ಕ್ಕೆ 1 ನೀರು ಹಿಡಿತದೆ. ನಾನು 1ಕ್ಕೆ 1 ಕಾಲು ಹಾಕಿದ್ದೀನಿ. ಹಾಕಿಬಿಟ್ಟಿದ್ದೀನಿ. ಕುದಿಸಿ ಇದು ಕುದಿಲಿಕ್ಕೆ ಹತ್ತಾಗಿದ್ದೀನಿ. ಏನು ಮಾಡಬೇಕು, ಮೇಲ್ಮೇಲೆ ಮುಚ್ಚಿಬಿಡಬೇಕು ಸ್ಟೀಲ್ ಇದನ್ನು. ನೋಡಿ, ಈಗ ಕುದೀತಾ ಇದೆ ಇದು. ಈಗ ಏನು ಮಾಡಿದ್ದೀನಿ ಅಂದ್ರೆ 1ಕ್ಕೆ 1 ಕಾಲಿನಷ್ಟು ನೀರು ಹಾಕಿದ್ದೀನಿ ನಾನು. ಹಾಕಿಬಿಟ್ಟು ಇದು ಕುದಿಸ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿಬೇಕು. ಒಂದು 2 ನಿಮಿಷ ಕುದ್ದಿಂದ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ಅಥವಾ 2 ವಿಸಲ್ ಮಾಡಬೇಕು ಇದನ್ನು. ಆವಾಗ ಪೊಟ್ಯಾಟೊ ಭಾತ್ ಏನಾಗ್ತದೆ, ರೆಡಿ ಆಗ್ತದೆ. ಅದರಿಂದ ಇದನ್ನು ಏನು ಮಾಡ್ತೀನಿ, ಒಂದು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕಿಬಿಟ್ಟು ತಿರುಗಿಸ್ಬೇಕು. ಬೇಕಂದರೆ ಕೊತ್ತಂಬರಿನ ಹಾಕೋಬೋದು ನೀವು. ಹಾಕಿಬಿಟ್ಟು ತಿರುಗಿಸಿ ಅದನ್ನು ಡಿಶ್ ಔಟ್ ಮಾಡಿಂದ. ನೋಡಿ, ಈಗ ಪ್ರೆಷರ್ ಇಳಿದಿದೆ. ಅದರ ಮೇಲೆ ಒಂದು ಲಿಡ್ ಮುಚ್ಚಿಟ್ಟಿದ್ದೀನಿ ನಾನು. ಈಗ ತೆಗೆದ ತೋರಿಸ್ತಾ ಇದ್ದೀನಿ. ವಾವ್, ಎಷ್ಟು ತುಂಬ ಚೆನ್ನಾಗಾಗಿದೆ. ಇದನ್ನು ಸ್ವಲ್ಪ ಏನು ಮಾಡಬೇಕು, ನೋಡೋಣ ಹೆಂಗಾಗಿದೆ ಇದನ್ನು. ತಿರಿಬೇಕು ಅದನ್ನು. ತುಂಬ ಚೆನ್ನಾಗಾಗಿದೆ. ಇದರ ಜೊತೆ ಒಂದು ಈರುಳ್ಳಿದು ರಾಯ್ತ ಕಲಿಸ್ಬಿಟ್ರೆ ವಾವ್, ಮಧ್ಯಾಹ್ನ ಊಟ ಮಜಾ ಅನ್ನಿಸ್ತದೆ ಉಣ್ಲಿಕ್ಕೆ. ಈ ರೀತಿ ನೀವು ಈ ಸಲ ಈ ರೀತಿ ಪೊಟ್ಯಾಟೊ ಭಾತ್ ಮಾಡ್ಕೊಂಡು ನೋಡಿರಿ. ಈಸಿ ಆಗ್ತದೆ ಮಾಡಲಿಕ್ಕೆ. ಚಲೋ ಅನಿಸಿದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.